ಒಂದು ಪೇಷಂಟ್ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ರೀಸನ್ ಕೊಡ್ತಾರಲ್ಲ ಇವರು. ದುಡ್ಡಿಗೋಸ್ಕರ ದುಡ್ಡು ಮಾಡ್ತಿರೋದ ಅಥವಾ ಬೇರೆ ಏನಾದ್ರು ಇದಾ? ಒಂದು ಜೀವನ ಇವ್ರಿಗೆ ಉಳ್ಸಕ್ಕಾಗಿಲ್ಲ, ಹೋಗಿ ಸಾಯ್ಲಿ, ಅಲ್ಲಿ ಏನೋ ಮಾಡಿ ಎಡ್ವರ್ಟ್ ಮಾಡಿ ಏನೋ ಮಾಡಿದ್ದಾರೆ, ಅವ್ರ ಮನೆಯವರಿಗೆ ಹೇಳಬೇಕು ತಾನೆ. ಒಂದು ವಾರ ಆದ್ಮೇಲೆ ಹೇಳ್ತಾರೆ ಅಂತಂದ್ರೆ ಇವರು ಡಾಕ್ಟ್ರ, ಇವ್ರನ್ನ ಫಸ್ಟು ಒಳಗಾಕಿ ಒದ್ದು, ಇವರು ಡಾಕ್ಟ್ರಿಗಂತೂ ನಾಲಾಯಕ್ಕು. ಇವರು ಡಾಕ್ಟ್ರದೆಲ್ಲ ಓದ್ಕೊಂಡ್ಬರ್ತಿಲ್ಲ, ಅದು ಯಾವುದು ಓದಿಲ್ಲ ಅನ್ಸುತ್ತೆ. ಸುಮ್ಮನೆ ಬರ್ತಾರೆ ಎಲ್ಲೋ ಒಂದು ಕಡೆ, ಬಂದುಬಿಟ್ಟು ಏನೋ ಮಾಡಿ ಇನ್ನೇನೋ ಮಾಡಿ ಇನ್ಯಾವುದೋ ಒಂದು ಜೀವನ ತೆಗಿತಾರೆ. ಈಗಾಗಿರೋದು ಅದೇ ಕತೆ, ಇನ್ನೇನೂ ಇಲ್ಲ. ಇವರೆಲ್ಲ ಡಾಕ್ಟ್ರ್ ಅಂತೆ, ಇವರೆಲ್ಲ ಜೀವ ಉಳಿಸೋರಂತೆ. ರೀ, ತುಂಬ ಜನ ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ನಾವು ಗೌರವ ಕೊಡ್ತೀವಿ. ಸಾಕಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಜೀವ ಉಳ್ಸೋಕ್ಕೆ ಹರಸಾಹಸ ಪಡ್ತಾರೆ. ಅವರು ಟೈಮು, ಊಟ, ತಿಂಡಿ, ನಿದ್ದೆ ಯಾವುದು ನೋಡಲ್ಲ. ಒಂದು ಜೀವ ಉಳಿಸ್ಬೇಕು ಅಂದರೆ ಅದಕ್ಕೆ ಏನು ಕಷ್ಟಪಡಬೇಕು ಅದೆಲ್ಲವನ್ನ ಮಾಡ್ತಾರೆ. ಆದರೆ ಈ ಥರ ಡಾಕ್ಟ್ರು ಎಲ್ಲೂ ನೋಡಿಲ್ಲಪ್ಪ. ಅವ್ರು ಯಾರು ಸತ್ತೋಗಿದ್ರಲ್ಲ ಬಾಣಂತಿ ಸ್ವಾತಿ ಅವರ ಗಂಡ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾರೆ, ಅವರು ನನ್ನ ಹೆಂಡತಿನಲ್ಲಿ ಕರ್ಕೊಂಬಂದೆ, ಫಸ್ಟ್ ಆಪ್ರೇಷನ್ ಮಾಡಬೇಕು ಅಂತಾರೆ, ನಾರ್ಮಲ್ ಆಗುತ್ತೆ ಅಂತಾರೆ, ಆಮೇಲೆ ಸಿಸರಿನ್ ಮಾಡ್ತಾರೆ, ಆಮೇಲೆ ಇನ್ನೇನೇನೋ ಆಗುತ್ತೆ ಅಂತ ಹೇಳ್ತಾರೆ. ಯಾರ್ರೀ ಇವರು ಡಾಕ್ಟ್ರು?